ಓಕೆ. ಬಂಧುಗಳೇ ನಮಸ್ಕಾರ. ನಾನು KS ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಹಾಂತೇಶ್ ಮರನು ಅಂತೇಳಿ. ನಮ್ಮ ಜೊತೆ ಕೋಲಾರ ತಾಲೂಕಿನ ಅಧ್ಯಕ್ಷರಾದಂಥ ಬಸವ ಕುದುರೆ ಅವರಿದ್ದಾರೆ. ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದಂಥ ಅಶೋಕ್ ಉದ್ದಾರ್ ಅವರಿದ್ದಾರೆ. ಹಾಗೆ ಏನು ಹೇಳ್ತಾ ಎಲ್ಲ ನಮ್ಮ ಕೋಲಾರ ತಾಲೂಕಿನ ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ನಾವು ಎಲ್ಲಿ ಬಂದೀವಪ್ಪ ಅಂದ್ರೆ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಕೋಲಾರ ಪಟ್ಟಣದ ಪ್ರಾಥಮಿಕ ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದೀವಿ. ಯಾಕೆ ಬಂದೀವಪ್ಪ ಅಂದ್ರೆ ಈಗೊಂದ್ಸಲ ಹಿಂದೆ ನೀವು KS ಪಕ್ಷ ವಿಜಯಪುರಲ್ಲಿ ನಾವು ಲೈವ್ ಮಾಡಿದ್ದೀವಿ, ನೀವು ನೋಡಿರ್ಬೇಕು. ಯಾಕಂದರೆ ಇಲ್ಲಿ ಪದೇ ಪದೇ ಬಂದಂಥ ರೈತರಿಗಾಗಲಿ ಸಾರ್ವಜನಿಕರಿಗಾಗಲಿ ದುಡ್ಡನ್ನು ಕೇಳ್ತಾ ಇದ್ದಾರೆ. ರಕ್ತ ಚೆಕಪ್ ಮಾಡಿದರೆ 50 ರೂಪಾಯಿ ತೊಗೊಳ್ತಾ ಇದ್ದಾರೆ. ಮತ್ತು ಯಾವುದೇ ಒಂದು ಸೂಜಿ, ಒಂದು ಔಷಧ, ಗುಳಿಗೆ, ಮೆಡಿಸಿನ್ ಏನೇ ಇದ್ದರೂ ಎಲ್ಲ ಹೊರಗಡೆ ಬರೆದು ಕೊಡ್ತಾ ಇದ್ದಾರೆ. ಇನ್ನೂ ಹಿಂದೆ ಒಂದು ಸಲ ನಾವು ಹೇಳಿದೆವು ಅವರಿಗೆ, ಇಲ್ಲ ಇನ್ನು ಮುಂದೆ ಈ ರೀತಿ ಮಾಡಲ್ಲ ಅಂತ ಹೇಳಿದರು. ಆದರೂ ಇವತ್ತು ನಮ್ಮ ಕೈಯಲ್ಲಿ ಖುದ್ದಾಗಿ ರಕ್ತ ತಪಾಸಣೆ ಮಾಡುವಾಗ 50 ರೂಪಾಯಿ ತೊಗೊಂಡಿದ್ದು ನಮ್ಮ ಹತ್ರ ವಿಡಿಯೋ ಸಾಕ್ಷಿ ಸಹಿತ ನಾವಿಲ್ಲಿ ಲಗ್ಗೆ ಇಟ್ಟಿದ್ದೀವಿ. ಇಲ್ಲಿ ಇದ್ದಂಥ ಮೇಲಾಧಿಕಾರಿನೂ ಒಳಗಡೆ ಇದ್ದಾರೆ. ಅವ್ರನ್ನ ಪ್ರಶ್ನೆ ಮಾಡೋಣ, ಇದಕ್ಕೆ ಯಾವ ರೀತಿ ಕ್ರಮ ತಗೋತಾರೆ ಅನ್ನೋದು. ಅವ್ರಿಗೆ ನಾವು ಲೆಟರ್ ಮುಖಾಂತರ ತಲುಪಿಸೋಣ. ಬನ್ನಿ ಒಳಗಡೆ. ಏನು ಮಾಡಕ್ಕೆ ಈಗ ಸರ್ಕಾರಿ ದವಾಖಾನೆಯಲ್ಲಿ ಏನಾಗಿದೆ ಅಂದ್ರೆ ರಕ್ತ ತಪಾಸಣೆಗೆ 50 ರೂಪಾಯಿ ಕಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಹಂಗೆ ಮತ್ತೆ ನಮ್ಮ ಹತ್ರ ವಿಡಿಯೋ ಕೂಡ ಇದೆ. ಹಾಗಾಗಿ ಹಿಂದೆ ಒಂದ್ಸಲ ಯಾವ ಪಾಟೀಲ್ ಡಾಕ್ಟರ್ ಅಂತ ಹೇಳಿ ಪಾಟೀಲ್ ಸರ್ ಅವ್ರನ್ನ ಹೇಳಿದ್ದೀವಿ. ಅವರು ಒಂಥರ ಬೇಜಾರನ್ನ ಬಿಟ್ಟಾಕೊಂಡಿದ್ದಾರೆ. ನೀವು ಯಾರು ಏನು ನೀವು ನಮ್ಗೆ ಕೇಳಕ್ಕೆ ಏನೈತಿ, ನಮ್ಗೆ ಕೇಳಬೇಡಿ, ನಮ್ಮ ಮ್ಯಾಗ ನಮ್ಮ ಹೆಡ್ ಮೇಡಮ್ ಇದ್ದಾರೆ, ಅವ್ರನ್ನ ಕೇಳಿ ಆ ವಿದೇಶದಲ್ಲಿ ನಮ್ಮ ಹತ್ರ ಇದೆ. ಹಾಗಾಗಿ ಇವರ ವಿರುದ್ಧ ಪದೇ ಪದೇ ಲಂಚವನ್ನು ಸ್ವೀಕರಿಸ್ತಾ ಇದ್ದಾರೆ. ಈಗ ಸರ್ಕಾರಿ ಸಂಬಳ ಕೊಟ್ಟರು ಇವರು ಪದೇ ಪದೇ ಲಂಚವನ್ನು ಕೊಡ್ತಾ ಇದ್ದಾರೆ. ಇವರ ವಿರುದ್ಧ ನೀವು ಯಾವ ರೀತಿ ಕ್ರಮ ತಗೋತೀರೋ ನಮ್ಗೆ ಹೇಳಿ, 2 3 ನೀವು ಯಾವ ರೀತಿ ಕ್ರಮ ತಗೋತೀರೋ ನಮ್ಮ ಮುಂದಿಷ್ಟು ಹೇಳಿ. ಪ್ರತಿಯೊಂದು ಏನೇ ಕೇಳಿದ್ರು ಅವ್ರಿಗೆ ಕರೆಕ್ಟ್ ಆಗಿರ್ಬೇಕು. ಹೇಳಲ್ಲ ಅವರು ಒಂಥರ ಹೊರಟಂಗ ಇಟ್ಕೊಡ್ತಾರೆ ಉತ್ತರ. ಈಗೆಲ್ಲ ನಾವು ನೋಡೋದಕ್ಕೆ ಒಂದು 7 ವರ್ಷ ಹೋಗ್ಲಿದ್ದ ಬಂದಿದ್ದೇವೆ ನಾವು. ಅವಾಗೋಸ್ಕರ ನಾವು ಲಂಚ ಬಂದಿದ್ದಾಗಿರ್ತಿಲ್ಲ. ಯಾಕೆ ಸರ್ ಗೌರ್ಮೆಂಟ್ ಕಲರ್ ಇಲ್ಲ ಅಂದೇನ? ಇಲ್ಲ ಸರ್ ನಡೀತಿದ್ದೆ ಕೆಲವು ಇದು ಬರ್ತಾರಲ್ಲ ಸೈ ಮಾಡಿಸಿಲ್ಲ ಕೊಡ್ತಾರೆ, ಅವರು ಹೋಗಿ ಬಂದ್ಬಿಟ್ಟಿಲ್ಲ. ಇವ್ರು ಪಾಕಿಸ್ತಾನ ಏನ್ ಮಾಡ್ತಾರೆ, ನಾವು ಬಂದಾಗ ಧಮಕಿ ಹಾಕುವಂತ ವಿಚಾರ ಮಾತಾಡಿದ್ದಾರೆ. ನೀವು ಯಾರು ನಮ್ಮ ಹೆಸರು ಕೊಡ್ತೀವಿ ಬರ್ಬಿಟ್ಟಿದೆ ಅಂತ ಹೇಳ್ತಾರೆ. ನಾವೇ ಬಂದಾಗ ಸಾರ್ವಜನಿಕರಿಗೆ ಯಾವ ತರ ಬಿಹೇವ್ ಮಾಡ್ತಾರೆ. ಅಲ್ಲ ನಾವೇ ಬಂದಿದ್ದೀವಿ ಸರ್, ಇಲ್ಲ ನಮ್ಮ ಮೇಡಮ್ ಹೇಳ್ತೀನಿ ಅಂತಂದ್ರು. ಸರ್ ಅವಶ್ಯ ಹೇಳಿದ್ರೆ ನಾನು ಅನ್ಕೊಂಡ್ರು ಅಂದ್ರೆ ಅವ್ರು ಇವೇ ಆದ್ರೆ ಸರಿ ಅದ್ರ 7 ಮಂದಿಗೆ ಫೋನ್ ಹಚ್ಚಿ ಹೇಳಿದ್ರು. ಅವ್ರು ನಾವು ತಪ್ಪು ಮಾಡ್ಲಿಕ್ಕೆ 7 ಮಂದಿಗೆ ಯಾಕೆ ಫೋನ್ ಹಚ್ಚಿ ಹೇಳಿದ್ರಿ? ಹೌದಲ್ರಿ? ಅವ್ರು ತಪ್ಪೇ ಮಾಡ್ಲಿಕ್ಕಂದ್ರೆ ಅವ್ರಿಗೆ ಫೋನ್ ಹಚ್ಚಿ ಹಾಕಿದ್ರೆ ಇವತ್ತಿಗೆ ಅಂತ ಹೇಳಿ ಅವ್ರು ತಪ್ಪು ಮಾಡಿಲ್ಲ ಅದಕ್ಕೆ ಸಾಕ್ಷಿ ಆದ್ರೆ ಅವ್ರಿಗೆ ಏನಾರ ಬಗ್ಗೆ ಫೋನ್ ಹಚ್ಚಿ ನಾವು ಹೇಳ್ಬೇಕಂತ್ರಿ. ನಾವು ಒಂದು ಆಫೀಸರ್ ಆಗಿ ಯಾವ ತರ ಇರಬೇಕು ಅವ್ರಿಗೆ ಗೊತ್ತಿಲ್ಲ. ಹೌದಲ್ರಿ? 7 ಮಂದಿ ಫೋನ್ ಹಚ್ಚಾರ 50 ಸರ್ ತಾವೇ ಬಂದು ಸ್ವತಃ ಬಿಟ್ಟಾಗೋಗಿತ್ತಲ್ರಿ. ಆ ಮಂದಿಗಳ ಹೆಚ್ಚು ನಮ್ ದಬ್ಬಿ ಕೊಡೋ ವಿಷಯ ಆಗ್ರಿ. ಇವರು ನಾವೇಂದ್ರೆ ಸಾರ್ವಜನಿಕ ಒಳ್ಳೆಯದಂತೆ ಮಾಡಿ ಗೌರ್ಮೆಂಟ್ ದುಡ್ಡು ತಿಂತೀರಲ್ಲ, ಗೌರ್ಮೆಂಟ್ ಒಳಗೆ ಚಂದ ರಕ್ಷಣೆ ಮಾಡಿ ಜನ
ನಿಮ್ಗೆ ಎದಕ್ಕೆ ತಂದು ಹಾಕಿರ್ತಾರಪ್ಪ ನಮ್ಮ ತೆರಿಗೆ ಅದ ನಿಮ್ಗೆ ಪಗಾರ ಕೊಡ್ತಾರೆ ಗೌರ್ಮೆಂಟ್ ಯಾರು ಕೊಡಲ್ಲ ನಿಮ್ಗೆ ನಾವೇ ಟ್ಯಾಕ್ಸ್ ಕಟ್ಟಿದ್ರೆ ನಿಮ್ಗೆ ದುಡ್ಡು ಕೊಡ್ತಾರೆ ಲಕ್ಷಗಳಲ್ಲಿ ನಿಮ್ಗೆ ಪೇಮೆಂಟ್ ಹೋದ್ರಿ ನಾವು ಚಂದ ರಕ್ಷಣೆ ಮಾಡಿರಿ ಜನದ ನಿಮಗೂ ಒಳ್ಳೆ ಹೆಸರು ಬರ್ತದೆ ಒಳ್ಳೆಯವ್ರದ್ದು ನೀವು ಕೆಟ್ಟವ್ರದ್ದು ನಾವು ಹೇಳಾಗ ಒಳ್ಳೆಯವ್ರದ್ರಿ ಸ್ವಲ್ಪ ಮಾತಾಡೋದು ಸ್ವಲ್ಪ ಹೊರಗೆ ಮಾತಾಡ್ತೀರಿ ಇಲ್ಲ ಹೇಳಿದವ್ರು ಸರಿ ಸ್ವಲ್ಪ ಹೇಳಿರಿ ಇಲ್ಲೇನಾಗ ಕೂತಿದ್ರೆ 4 ಕಸ್ಟಮರ್ ಕರೆದ್ರೆ ಅವ್ರು ಬರಲಿಲ್ಲ ಹೇಗೆ ಜಸ್ಟ್ ಈಗ 50 ರೂಪಾಯಿ ಇಸ್ಕೊಂಡು ನಮ್ಮ ಮುಂದೆ ವಾಪಸ್ ಕೊಟ್ಟಿದ್ದಾರೆ ಭಾಳ ಕೊಟ್ಟಿದ್ದು ಆದ್ರೆ ಈಗ ನಾವು ಬಂದೇವು ಅಂತ ವಾಪಸ್ ಕೊಡ್ತಾರೆ ಅದಕ್ಕೆ ಆ ರೀತಿ ಆಗ್ಬಿಡ್ರೆ ಅಷ್ಟೇ ಬಗ್ಗೆ ನಾ ಹೇಳಿಲ್ಲ 200 ರೂಪಾಯಿ ನೋಡಿ ನಿಮ್ಗೆ ಎಲ್ಲರೂ ಬರೋದು ಇಲ್ಲೇ ಮೇಡಮ್ ಜಸ್ಟ್ ಚೆನ್ನಾಗಿ ನಾನೇ ಇಲ್ಲೇ ಒಟ್ಟು ಕೊಡ್ತಾರೆ ಇಲ್ಲ ರೋಗಿಗಳು ಕೊಡ್ತಾರೆ ನಾನೇ ಇದ್ರೆ ಸರಿ ಜಯಂತರಿ ನಾನು ಕರಿ ಮಾಡ್ತೇನೆ ಡಾಕ್ಟರ್ ಅಂದ್ರೆ ನಾವು ಎಲ್ಲರಿಗೂ ಸರಿಯಾಗಿ ನೋಡಬೇಕಲ್ರಿ ಓಕೆ ಮೇಡಮ್ ಅವೇ ತಪ್ಪು ಮಾಡ್ಲಿಕ್ಕಂದ್ರೆ ಮಂದಿ ಕಡೆ ಫೋನ್ ಕೊಡುತ್ತೆ ಕೆಲಸ ಏನು ಹೌದು ಅದೆಲ್ಲ ಹೊರಗೈತೆ ವಿಚಾರ ಕಲ್ಲಿಗೆ ಹೋಗಿ ಇದೇನು ಮಾಡೋದು ಈಗ ಹೊರಗಡೆ ಇರ್ತಂತಲ್ಲ ಡಾಕ್ಯುಮೆಂಟ್ಸ್ ಅಂದರೆ ನಾವು ಈಗಾಗಲೇ ಸರ್ಕಾರದವ್ರಿಗೆ ಮೇಲಾಧಿಕಾರಿ ಲಕ್ಷ್ಮೀ ತೇಲೂರು ಇವರಿಗೆ ಮೇಲಾಧಿಕಾರಿಯವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ 50 ರೂಪಾಯಿ ಏನು ರಕ್ತ ತಪಾಸಣೆಗೆ 50 ರೂಪಾಯಿ ತೊಗೋತಾ ಇದ್ದ ವಿಡಿಯೋ ನಮ್ಮ ಹತ್ರ ಇದ್ದ ತಕ್ಷಣ ಆ ಅಧಿಕಾರಿ 50 ರೂಪಾಯಿ ವಾಪಸ್ಸನ್ನು ಕೊಡ್ತಾನೆ ನಾವು ಬಂದ ತಕ್ಷಣ. ಅದೇ ನಾವು ಬರಲಿಲ್ಲ ಅಂದರೆ ಈ ರೀತಿ 50 ರೂಪಾಯಿ ದುಡ್ಡು ಪದೇ, ಯಾಕಂದರೆ ಎಲ್ಲ ಸಾರ್ವಜನಿಕ ಬಡವರು 200 ರೂಪಾಯಿಗೆ ಸಂಚನ ದುಡುಕಿ ಮಾಡ್ತಾರೆ ಅಂತ ಇವ್ರು 50 ರೂಪಾಯಿ ಕೊಟ್ಟು ಇವ್ರು ಸರ್ಕಾರಿ ಪೇಮೆಂಟ್ ತೊಗೋತಾರೆ 45,000 ರೂಪಾಯಿ ಪೇಮೆಂಟ್ ತೊಗೋತಾರೆ. ಪೇಮೆಂಟ್ ತೊಗೊಂಡ್ಬಿಟ್ಟು ಮತ್ತೆ ಜನತೆ ಭಿಕ್ಷೆ ಬಿಡ್ತಾರೆ 50-100. ಈಗ ಹೀಗಾಗಬಾರ್ದು ಅಂತ ಹೇಳಿಬಿಟ್ಟು ಆ ದುಡ್ಡನ್ನು ನಾವು ವಾಪಸ್ಸು ಕೊಡಿಸಿದ್ದೀವಿ ಈಗಾಗಲೇ ರೈತರಿಗೆ, ಬಂದಂಥ ರೈತರಿಗೆ. ಇನ್ನು ಮುಂದೆ ಆದರೂ ಈ ರೀತಿ ಆಗಬಾರ್ದು ಅಂತೇಳಿ ಶಿಸ್ತು ಕ್ರಮವನ್ನು ಜರುಗಿಸಿ ಅಂತೇಳಿ ಮೇಲಾಧಿಕಾರಿಗೆ ಹೇಳಿದ್ದೀವಿ. ಇನ್ನು ಮುಂದೆ ಈ ರೀತಿ ಆಗದಾಗಿ ನಾನು ನೋಡ್ಕೋತೀನಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ವಂದನೆಗಳು, ನಮಸ್ಕಾರ. ಧನ್ಯವಾದ.